LPG ಬಿಕ್ಕಟ್ಟು. ಭಾರತದಲ್ಲಿ LPG ಸಿಲಿಂಡರ್ಗಳಿಗಾಗಿ ಜನರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ. ಕೆಲವು ಕಡೆಗಳಲ್ಲಿ ಸರದಿಯಲ್ಲಿ ನಿಂತಿದ್ದ ವಯಸ್ಸಾದವರು ಪ್ರಾಣ ಕಳೆದುಕೊಂಡ ಘಟನೆಗಳು ನಡೆದಿವೆ. ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್ಗಳು ಕ್ರ್ಯಾಶ್ ಆಗುತ್ತಿವೆ ಮತ್ತು ವಾಟ್ಸಪ್ ಬುಕ್ಕಿಂಗ್ ಫೇಲ್ ಆಗ್ತಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಭಾರಿ ಪರಿಣಾಮ ಬೀರಿದೆ. ಬೆಂಗಳೂರು ಮತ್ತು ಮುಂಬೈನಂತಹ ನಗರಗಳಲ್ಲಿ 20% ರಿಂದ 30% ಹೋಟೆಲ್ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿವೆ. ಕರ್ನಾಟಕ ಮತ್ತು ಬೆಂಗಳೂರಿನ ಮೇಲಿನ ಪ್ರಭಾವ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಅತಿಯಾಗಿ ಏರಿಕೆಯಾಗಿದ್ದು ಸುಮಾರು 6,000 ರೂಪಾಯಿಗಳವರೆಗೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಸ್ವಿಗ್ಗಿ ಮತ್ತು ಜೊಮ್ಯಾಟೊ ಆರ್ಡರ್ಗಳು 50% ರಿಂದ 60% ಡೌನ್ ಆಗಿವೆ. ಡೆಲಿವರಿ ಮಾಡುವವರ ಜೀವನದ ಮೇಲೆ ಹೊಡೆತ ನೀಡಿದೆ. ಈ ಬಿಕ್ಕಟ್ಟಿಗೆ ಕಾರಣವೇನು? ಭಾರತವು ತನ್ನ LPG ಬಳಕೆಯ 60% ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತದೆ. ಇದರಲ್ಲಿ 90% ಅನಿಲವು ಇರಾನ್ ಮತ್ತು ಒಮನ್ ನಡುವಿನ ಸ್ಟ್ರೇಟ್ ಆಫ್ ಹಾರ್ಮುಜ್ ಎಂಬ ಕಿರಿದಾದ ಸಮುದ್ರ ಮಾರ್ಗದ ಮೂಲಕ ಬರುತ್ತದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧದ ಕಾರಣದಿಂದಾಗಿ ಈ ಮಾರ್ಗವು ಮುಚ್ಚಲ್ಪಟ್ಟಿದೆ. ಇದರಿಂದ ಭಾರತಕ್ಕೆ ಬರಬೇಕಾದ ಗ್ಯಾಸ್ ಸರಬರಾಜು ನಿಂತು ಹೋಗಿದೆ. ಗ್ಯಾಸ್ ಬಿಕ್ಕಟ್ಟಿನಿಂದ ಪರಿಹಾರಗಳು. ನಿಮ್ಮ ಪ್ರದೇಶದಲ್ಲಿ PNG ಪೈಪ್ ಗ್ಯಾಸ್ ಲಭ್ಯವಿದ್ದರೆ ಅದರ ನೋಂದಣಿ ಮಾಡಿಕೊಳ್ಳಿ. ಇದು ಸಮುದ್ರದ ಮಾರ್ಗದ ಮೇಲೆ ಅವಲಂಬಿತವಾಗಿಲ್ಲ, ಆದರೆ ಇದು ಎಲ್ಲ ಪ್ರದೇಶಗಳಲ್ಲಿ ಲಭ್ಯವಿಲ್ಲ. ಗ್ಯಾಸ್ ಸಿಲಿಂಡರ್ ಇಲ್ಲದ ಕಾರಣದಿಂದ ಇಂಡಕ್ಷನ್ ಸ್ಟವ್ಗಳನ್ನು ಉಪಯೋಗಿಸಬಹುದು. ಇವುಗಳಿಂದ ಅಡುಗೆ ಬೇಗ ತಯಾರಾಗುತ್ತದೆ. ಗ್ಯಾಸ್ ಲೀಕೇಜ್, ಕಾರ್ಬನ್, ಧೂಳು ಇಂತಹ ತೊಂದರೆಗಳು ಇರುವುದಿಲ್ಲ. ಆದರೆ ಇಂಡಕ್ಷನ್ ಸ್ಟವ್ ಇವೆಲ್ಲ ತಾತ್ಕಾಲಿಕ ಪರಿಹಾರವಾಗಿದೆ. ಹಾಗೂ ಕೆಲವು ಹಳ್ಳಿಗಳಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲದ ಕಾರಣದಿಂದಾಗಿ ಕಟ್ಟಿಗೆ ಒಲೆಗಳನ್ನು ಉಪಯೋಗಿಸುತ್ತಿದ್ದಾರೆ. ಇದು ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದೆಲ್ಲ ಕಾರಣಗಳಿಂದಾಗಿ ಇಂದು ಮಹಿಳೆಯರಿಗೆ ಎಷ್ಟೊಂದು ಕಷ್ಟವಾಗುತ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಗ್ಯಾಸ್ ಬಿಕ್ಕಟ್ಟಿನಿಂದ ಜನರಿಗೆ ಎಷ್ಟೊಂದು ಕೆಟ್ಟ ಪರಿಣಾಮವಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.